ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿಯರಿಗೆ, ಹಾಗೇನೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ, ವೇದಿಕೆ ಮೇಲಿರೋ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ. ಮೊದಲನೇದಾಗಿ ಹಂಪಿ ಉತ್ಸವ, ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು ಹೇಳ್ತೀನಿ. ಏನಕ್ಕೆ ಅಂದರೆ 2018ರಲ್ಲಿ ಬಂದಿದ್ದು ಇಲ್ಲಿಗೆ, ಹೌದೋ ಅಲ್ಲೋ? ಈಗ 24ಕ್ಕೆ ಬಂದಿದ್ದೀವಿ, 5 ವರ್ಷ ಆದಮೇಲೆ. ಸೊ ಆದ್ರೂ ಖುಷಿ ಆಗುತ್ತೆ, ಯಾಕಂದರೆ ಅವತ್ತು ಬಂದು ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಏನಕ್ಕೆ ಅಂತಂದರೆ ಕೃಷ್ಣದೇವರಾಯರು ಆಳ್ದಂಥ ನಾಡಿದು, ಅವ್ರು ಕಟ್ಟಿದಂಥ ಸಾಮ್ರಾಜ್ಯ ಇದು. ಈ ಸಾಮ್ರಾಜ್ಯದಲ್ಲಿ ಎಲ್ಲ ಏನೇನು ನಡೆದಿದೆ ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಾವು ಇವತ್ತಿಗೂ ನೆನೆಸ್ಕೊಳ್ತೀವಿ. ಯಾಕಂದರೆ ನಾನೊಂದು 3 ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದೊಂದು ಈ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಅವರೆಲ್ಲ ಈ ನಾಡಿಗೋಸ್ಕರ ದುಡ್ದಂಥವ್ರು, ಶ್ರಮಿಸಂಥವ್ರು, ಮಡ್ದಂಥವ್ರು. ಅದು ಕೃಷ್ಣದೇವರಾಯರಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣವರಾಗಿರ್ಬೋದು, ಇಲ್ಲ ಅಂತಂದರೆ ಮದಕರಿ ನಾಯಕನೂ ಆಗಿರ್ಬೋದು. ನಾನು ಯಾವಾಗಲೂ ಆ ಜಾಗಗಳಿಗೆ ಇಲ್ಲ ಆ ಥರದ್ದು ಸಬ್ಜೆಕ್ಟ್ಗಳನ್ನ ಓದಿದಾಗಲಿ ಇನ್ನೊಂದಾಗಲಿ ಅವ್ರ ಆತ್ಮ ಎಲ್ಲೂ ಹೋಗಿರಲ್ಲ. ಯಾಕಂದರೆ ಅವ್ರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ರಾಜ್ಯನಿದ್ದವರು, ಇದನ್ನು ಕಡ್ದವರು, ಬೆಳೆಸ್ತವರು. ಅವ್ರ ಆತ್ಮ ಇಲ್ಲೇ ಯಾವುದೋ ಒಂದು ರೂಪದಲ್ಲಿ ಎಲ್ಲೋ ನಮ್ಮ ಕಡೆನೇ ಇರ್ತಾರೆ, ನಮ್ಗಳ ಜೊತೆನೇ ಇರುತ್ತೆ ಅದು. ಯಾಕಂದರೆ ಅವತ್ತೆಲ್ಲ ನಾವು ಮಾಡಿದ್ವಪ್ಪ ಎಲ್ಲ ಹೆಂಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ. ಅದೇ ಥರ ಇವತ್ತು ನೀವುಗಳು ಇಷ್ಟು ಜನ ಸೇರಿದ್ದೀರ, ಅದು ಕೂಡ ಅದರಿಂದನೇ, ಅವನ ಪ್ರೀತಿಯಿಂದನೇ. ಯಾಕಂದರೆ ಪ್ರತಿಯೊಂದು ಊರಲ್ಲೂ ಕೂಡ, ಈಗ ಹಂಪಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಖಂಡಿತ ಒಂದಲ್ಲ ಒಂದು ಈ ಥರ ಸಡಗರ ಸಂಭ್ರಮ ನಡೀತಾನೆ ಇರುತ್ತೆ. ಈಗ ಮೈಸೂರು ದಸರಾ ತಗೊಳ್ರಿ, ಇಲ್ಲಿ ಹಂಪಿ ಉತ್ಸವ ತಗೊಳ್ಳಿ, ಇಲ್ಲ ಉತ್ತರ ಕರ್ನಾಟಕದ ಯಾವುದೇ ಭಾಗದ ತಗೊಳ್ಳಿ, ಪ್ರತಿಯೊಂದು ಕಡೆ ಏನೋ ಒಂದು ಉತ್ಸವ ನಡೀತಾ ಇರುತ್ತೆ. ಅದು ಯಾವತ್ತೂ ಕೂಡ ಆ ರಾಜ್ಯ ಆಳ್ದಂಥವ್ರ ಮೇಲೇ ಇರುತ್ತೆ, ಆ ಸುತ್ತನೇ ಇರುತ್ತೆ. ಸೊ ಆದ್ದರಿಂದ ನಾವಿಲ್ಲಿಗೆ ಸೇರಿರೋದಕ್ಕೂ ಕೂಡ ಬಲವಾದ ಒಂದು ಕಾರಣ ಇದೆ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿಲ್ಲಿಗೆ ಬರೋದಕ್ಕೆ ಮೊದಲನೇ ಕಾರಣನೇ ನನ್ನ ಪ್ರೀತಿಯ ಅಣ್ಣನಕ್ಕಿಂತ ಹೆಚ್ಚಾಗಿ ಇನ್ನೇನೇ ಪದ ಹೇಳಿದ್ರು ತುಂಬ ಕಮ್ಮಿನೇ. ನೀವೆಲ್ಲ ಆ್ಯಕ್ಚುಲಿ ಪ್ರೀತಿಯಿಂದ ನಮ್ಮನ್ನ ಬಾಸ್ ಅಂತೀರಾ, ನಾವ್ರನ್ನ ಬೈ ಅಂತ ಹೇಳ್ತೀವಿ. ಅದು ನಮ್ಮ ಸಮೀರ್ ಬೈಗೆ ಹೋಗ್ಬೇಕು ಅಂತ ಹೇಳ್ತೀನಿ. ಏನಕ್ಕೆ ಅಂತಂದರೆ ಇದು ಹೇಳ್ತೀನಿ ಕೇಳ್ರಿ. ಏನಕ್ಕೆ ಅಂತಂದರೆ ಯಾರ ಹತ್ರ ಅಷ್ಟು ಬೇಗ ನಾನು ಸೋಲಲ್ಲ, ತುಂಬ ಕ್ಯಾಲ್ಕುಲೇಟ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಒಳಗಡೆ ಬರ್ತಾ ಬೇಡಪ್ಪ ನೀವು ಅಲ್ಲೇ ಇರಿ, ನಾವೆಲ್ಲೇ ಇರ್ತೀವಿ, ಬೇಡವೇ ಬೇಡ. ಯಾಕೆಂದರೆ ಆಗಲ್ವಲ್ಲ. ಯಾಕಂದರೆ ನಮ್ದು ಏಕ್ಮಾರ್ ದೋತು ಕೂಡ ಅಲ್ಲೇ ಹೇಳ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟಿರ್ತೀವಿ ನಾವು. ಸಿಗ್ತೀನಿ, ಓಕೆ ಹಾಂ ಈ ಡೋ ಆಡೋಕೆ ನಮಗೆ ಬರೋಲ್ಲ. ಇಷ್ಟ ಆದರೆ ತುಂಬ ಇಷ್ಟದಿಂದ ಹೇಳ್ತೀವಿ, ಕಷ್ಟ ಆದರೆ ಅಪ್ಪ ಅಲ್ಲೇ ಇದ್ಬಿಡಪ್ಪ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತೀನಿ. ಏನಕ್ಕೆ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ನಾನು ತೋರಿಸ್ತೀನಿ ಅಂತಂದರೆ, ಇವತ್ತವರೆಗೂ ಒಂದೇ ಒಂದು ದಿನ ತನಗೋಸ್ಕರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫಂಕ್ಷನ್ಗೂ ಕರೆದಿಲ್ಲ ಅವರು. ಇದು ಹೇಳ್ಬೇಕು ನಾನು ಆ್ಯಕ್ಚುಲಿ ಇವತ್ತು ಪಬ್ಲಿಕಲ್ಲಿ ಹೇಳ್ಬೇಕಿದ್ದೀನ. ಅವ್ರು ಏನೇ ಕರೆದಿದ್ರು ಕೂಡ ಅವ್ರಿಗೆ ತುಂಬ ಪ್ರೀತಿ ಆದವ್ರದ್ದು ಏನಾರು ಒಂದು ಫಂಕ್ಷನಿಗೆ. ಒಂದ್ಸಲಿ ರಾಮನಗರದಲ್ಲಿ ಯಾವುದೋ ಒಂದು ಆಂಜನೇಯನ ದೇವಸ್ಥಾನ ಓಪನಿಂಗ್, ಎಡಪಾಲಿಗೆ ಹೋಗೋಣ, ಓಕೆ ಬಾಯ್. ಇಲ್ಲೇನೋ ಫಂಕ್ಷನ್ ನಡಿಯಲ್ಲಿ ಹೋಗೋಣ, ಓಕೆ ಬಾಯ್. ಇದೇ ಅವ್ರು ಎಲೆಕ್ಷನ್ ಬಂದಾಗ ಕೇಳಿದೆ, ಬೈ ಏನಾರು ಬೇಕಾ, ನಾವೇನಾರು ಬರೋಣ ಹಳ್ಳಿ ಸೇವೆಗೆ ಅಂದರೆ, ಏನೂ ಬರಬೇಡ ಅಂದರು. ಅವತ್ತೇ ಗೊತ್ತಾಗೋಯ್ತು, ಯಾಕಂದರೆ ಅವ್ರು ಅದಕ್ಕೆಲ್ಲ ನನ್ನ ಜೊತೆಗೆ ಇಲ್ಲವೇ ಇಲ್ಲ ಅಂತೇಳಿ. ಯಾಕಂದರೆ ನಾವು ತುಂಬ ಜನ ಕ್ಯಾಂಪೇನ್ಗಳು ಮಾಡಿದ್ದೀವಿ. ಅವ್ರು ಗೆದ್ದ ಮೇಲೋ ಅಥವಾ ಸೋತ ಮೇಲೋ ಆಮೇಲೆ ನಮ್ಮ ನಿಂತು ಕೂಡ ತಿರುಗಿ ನೋಡದೇ ಇರೋರು. ಅವರು ಒಂದೇ ಒಂದಿನ ನಾನು ಯಾವುದೇ ಕ್ಯಾಂಪೇನಿಂಗ್ ಮಾಡಿಲ್ಲ, ಅವ್ರು ಯಾವುದೇ ಒಂದು ರಾಜಕೀಯದ ಕೆಲಸಕ್ಕೆ ನಾನು ಹೋಗಲಿಲ್ಲ. ಆದರೆ ಎಷ್ಟು ಜನನ ನನ್ನ ಹತ್ರ ಏನಾದ್ರು ಬಂದು ಅಲ್ಲ ನನ್ನ ಕೈ ಎಟಕಿಸ್ದೇ ಇದ್ದಾಗ, ಅದು ಆಪ್ರೇಷನ್ಗಳಾಗ್ಬೋದು, ಎಜುಕೇಷನ್ ಆಗ್ಬೋದು. ಎಜುಕೇಷನಲ್ಲಿ ನಿಜವಾಗ್ಲೂ ಎತ್ತಿದ ಕೈಯವರು ಎಷ್ಟೋ ಜನಕ್ಕೆ ಇಲ್ಲಿಂದ ಅಬ್ರಾಡಿಗೆ ಕಳಿಸೋದಕ್ಕೆ ತುಂಬಾ ಸಹಾಯ ಮಾಡಿದರೆ, ಅದಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ. ಯಾಕಂದರೆ ನನ್ನ ಕೈಲಿ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂದಾಗ, ಬೈ ಈ ಹುಡುಗ ತುಂಬ ಚೆನ್ನಾಗಿ ಓದ್ತಾನೆ, ಇವನು ಇಲ್ಲೆಲ್ಲೋ ಒಂದು ಕಡೆ ಎಷ್ಟು ವರ್ಷ ಓದ್ತಾನೆ ನಾನು, 3 ವರ್ಷನಾ, 3 ವರ್ಷಕ್ಕೆ ಎಷ್ಟೋ ಅಲ್ಲೇ ಲೆಕ್ಕಕ್ಕೆ ಅಲ್ಲೇ ಕೊಟ್ಬಿಟ್ಟು ತೊಗೊಂಡೋಗಿಲ್ಲಿಂದ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಇನ್ನೊಂದ್ಸಲಿ ಬರಬೇಡ ನೀನು ಅಂತ ಆ ಥರದೊಂದು ಗುಣ ಇರೋಂಥ ವ್ಯಕ್ತಿ ಅವರು. ಅದಾದಮೇಲೆ ಬಿಡ್ರಿ, ಇವತ್ತೊಂದು ಹೇಳ್ತೀನಿ, ಇನ್ನೊಂದು ತುಂಬಾ ಹೇಳ್ಬೇಕಿದ್ದೀನಲ್ಲ, ಯಾಕಂದರೆ ಗೊತ್ತಾಗಲ್ಲ ಅಂಥೇಳಿ. ನನ್ನ ಸ್ನೇಹಿತ ಒಬ್ಬ ಮನು ಅಯ್ಯಪ್ಪ ಅಂತಿದ್ದಾನೆ.
ಮಡಿಕೇರಿಯಲ್ಲಿ ಒಂದು ಯಾವುದೋ ಒಂದು ದೇವಸ್ಥಾನ, ಈಗ ಅವ್ರ ದೇವಸ್ಥಾನದ ವಿಷಯ ಹೇಳಿದಾಗ ನಾನು ಹೇಳೋದು, ನಾವು ಯಾವುದೋ ಒಂದು ಮಂಡ್ಯ ಫಂಕ್ಷನ್ಗೆ ಸುಮಾರು ಜನ ಅವತ್ತು ನಮ್ಮ ಮನೇಲಿ ಎಲ್ಲ ಕಲಾವಿದರು ಎಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ವಿ. ಅವನು ಹೇಳ್ದ, ಗುರು ನಂದು ದೇವಸ್ಥಾನ ಹಿಂಗೆ ಅದು ಸ್ವಲ್ಪ ಏನಾದ್ರು ಒಂದು ಜೀರ್ಣೋದ್ಧಾರ ಮಾಡೋದಕ್ಕೆ, ಯಾಕಂದರೆ ಎಲ್ಲಿಂದ ನಮಗೆ ಸಪೋರ್ಟ್ ಸಿಗ್ತಲ್ಲ ಅಂತ. ಅದಕ್ಕೆ ಮೊದಲನೇ ಸಲ ಕೂಗಾಕಿದ್ದೆ ಅವ್ರ ಮಗ ಜಾಯಿದ್. ಅಣ್ಣ ನನ್ನ ಕಡೆಯಿಂದ 5 ಲಕ್ಷ ಅಂದ. ಅವನೇ ಫಸ್ಟ್ ತಂದು ಕೊಟ್ಟಿದ್ದ ಅಲ್ಲಿಗೆ. ನಾನು ಅವ್ನ ಮನುಗೆ ಹೇಳಿದೆ, ನೋಡು ಚಿನ್ನ, ಈ ಬರೆಸ್ತಿರಲ್ಲ ನೀವು ಬೋರ್ಡ್ ಮೇಲೆ, ಫಸ್ಟ್ ಜಾಯಿದ್ ಖಾನ್ ಅಂತ ಬರ್ಸು, 5 ಲಕ್ಷ ಅಂತ ಬರ್ಸು, ಆಮೇಲೆ ಮಿಕ್ಕಿದವ್ರ ಹೆಸರೆಲ್ಲ ಬರ್ಸು ಅಂತ. ಇವತ್ತು ಆ ದೇವಸ್ಥಾನ ಕಂಪ್ಲೀಟ್ ಆಯಿತು, ತುಂಬ ಚೆನ್ನಾಗಿದೆ. ಅದಕ್ಕೆ ಯಾಕಂದರೆ ತಂದೆ ಮಕ್ಕಳು ನಾನು ಹೇಳ್ತಾ ಇರೋದು, ಯಾಕಂದರೆ ಅಂಥವ್ರ ಕೈಯಲ್ಲಿ ನಾವು ಇದ್ದೀವಿ, ಅವ್ರು ನಮ್ಮ ಜೊತೆಗಿದ್ದಾರೆ ಅನ್ನೋದೇ ದೊಡ್ಡದು. ಸೊ ಇವತ್ತು ಅವ್ರು ಇಲ್ಲಿ ಕರೆದಿದ್ದು ಕೂಡ ಮೊದಲನೇದಾಗ ಅವ್ರಿಗೆ ಬೇಕಾದ್ರೆ ನೆನ್ನೆ ಫೋನ್ ಮಾಡಿ ಇವತ್ತು ಬಾ ಅಂತಿದ್ರು ಬರ್ತಿದ್ದೆ, ಏನೇ ಕೆಲಸ ಇದ್ರು. ಯಾಕಂದರೆ ನಾನು ಯಾವುದೇ ಕೆಲಸ ಇದ್ರೂ ಕೂಡ ಒಂದು ಕಾರ್ಯ ಮಾತ್ರ ಅವತ್ತೊಂದು ದಿನ ನಾನು ಎಲ್ಲೂ ಬರೋಲ್ಲ ಅಂತ ಹೇಳ್ತೀನಿ. ಅದು ನಮ್ಮ ತಂದೆ ಕಾರ್ಯ, ವರ್ಷಕ್ಕೊಂದ್ಸಲಿ ಮಾಡೋದು. ಅವತ್ತೊಂದು ದಿನ ಮಾತ್ರ ನಾನು ಯಾರೇ ಕರೆದ್ರು ಅವ್ನು ಬರೋಣ ಅಂತ. ಇವತ್ತಿನ ಆ ಕಾರ್ಯ ಇದ್ದಿದ್ರು ಕೂಡ ನಾಳೆ ಮಾಡ್ಕೊಡೋಣ, ಇವತ್ತು ಔಟ್ ಬರೋಣ, ಯಾಕಂದರೆ ಬೈಕ್ ಕರೆದಿರೋದೇ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು. ಸೊ ಅಂಥ ಒಂದು ಬಾಂಧವ್ಯ ನಂದು ಅವ್ರದ್ದು. ಸೊ ಅವ್ರಿಗೆ ಭಗವಂತ ಹಿಂಗೆ ಇದೇ ರೀತಿ ಎಲ್ರಿಗೂ ಸಹಾಯ ಮಾಡೋ ಅಂತ ಒಂದು ಹಸ್ತ ಹಾಕ್ಕೊಡ್ಲಿ. ಆದರೆ ಮಾಡಿದ್ದೆಲ್ಲೂ ಹೇಳೋದೂ ಇಲ್ಲ. ಇದಕ್ಕೆ ನಾನು ಅವ್ರನ್ನ ತುಂಬ ಇಷ್ಟಪಡೋದು. ಸೊ ಆದ್ದರಿಂದ ತಮ್ಮ ಪ್ರೀತಿ ಪ್ರೋತ್ಸಾಹ, ಇಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ, ಇಲ್ಲೆಲ್ಲರೂ ಅವರ ಎಲ್ಲ ಶಾಸಕರು ಇದ್ದಾರೆ. ದಯಮಾಡಿ ವಿಜಯನಗರ ಸಾಮ್ರಾಜ್ಯನ ಹಿಂಗೆ ಖುಷಿಯಿಂದ ಹಿಡ್ಕೊಳ್ಳಿ, ಇನ್ನೂ ಇದನ್ನು ಬೆಳೆಸಿ, ಇನ್ನೂ ಹೆಚ್ಚಿಗೆ ಇದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ, ಈಗ ನಮ್ಮ ಅರುಣ್ ಸಾಗರ್ ನಮ್ಮ ಕಲಾವಿದಾನೆ, ನನ್ನ ಒಳ್ಳೆ ಸ್ನೇಹಿತಾನೆ, ಒಳ್ಳೆ ಸೆಟ್ ಆಗಿದೆ ಚಿನ್ನ. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಹಾಗೆ ಸಾಧು ಅವರಿದ್ದಾರೆ, ಹಾಗೆಯೇ ಇಲ್ಲಿ ನಮ್ಮ ಹೇಮಲತಾ ಅವ್ರ ಎಂಟೈರ್ ಟೀಮ್ ಇದೆ. ಆಮೇಲೆ ನಮ್ಮ ಜಗಪ್ಪ ಅವರು, ಆಮೇಲೆ ಇಲ್ಲಿ ಮಾ ಮೂರ್ತಿ ಚಿಕ್ಕದಾದ್ರೂ ಬಾಯಿ ಮಾತ್ರ ತುಂಬ ದೊಡ್ಡದಿದೆ ಮಾ. ಜಗಪ್ಪ ಹೆಂಗಪ್ಪ ಮೇಂಟೈನ್ ಮಾಡ್ತಿದ್ಯಾ? ತುಂಬ ಕಷ್ಟ ಅಲ್ಲ, ಅದಕ್ಕೆ ಹೇಳ್ದೆ ಮದುವೆ ಮಾಡ್ಕೊಬೇಡ ಅಂತ. ಹಾಗೇನೆ ನಮ್ಮ ಅಲೋಕ್ ಅವರು ಇದ್ದಾರೆ, ತುಂಬ ಚೆನ್ನಾಗಿ ಸಾಂಗ್ ಆಡ್ತಾರೆ. ಏನಕ್ಕೆ ಅಂದರೆ ಇವತ್ತು ಅವ್ರು ಇದ್ದಾರೆ, ಅದಕ್ಕೋಸ್ಕರ ಹೇಳ್ಬೇಕಂತ. ಅವ್ರದ್ದೊಂದು ತುಂಬ ಒಳ್ಳೆ ಸಾಂಗ್ ಇದೆ ಆಲೋಕೆ ಅಂತ. ನಿಮಗೆ ಯಾವತ್ತಾರು ಬೇಜಾರಾದಾಗ ಆ ಸಾಂಗ್ ಕೇಳಿ, ಎಲ್ಲ ಚೆನ್ನಾಗಿರುತ್ತೆ. ವಾಟ್ ಅಲೋಕ್? ಸೊ ಎಲ್ರಿಗೂ ಒಳ್ಳೇದಾಗಲಿ. ಇದೇ ಇರತ್ತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ. ನಮ್ಮಂಥ ಚಿಕ್ಕ ಪುಟ್ಟ ಈಗ ಬೆಳೀತಾರಂಥ ಕಲಾವಿದರು, ಈ ಸೈಜಲ್ಲಿರೋ ಕಲಾವಿದರು ಅಲ್ಲ, ಈ ಸೈಜ್ ಎರಡು ಒಂದೇ ಸೈಜ್ ಸೋನೆ. ಯಾಕಂದರೆ ಅವ್ರು ಆ್ಯಕ್ಚುಲಿ ನೋಡೋಕೆ ಈ ಸೈಜ್ ಇದ್ರು, ನಮ್ಗಿಂತ ತುಂಬ ಮುಂದೆ ಇದ್ದಾರೆ, ನಾವು ತುಂಬ ಹಿಂದೆ ಇದ್ದೀವಿ. ನಮ್ಮ ಸಾಧು ಅವ್ರು ಆ್ಯಕ್ಚುಲಿ ಈಗ ಹೇಳಿದ್ರು, ನಮ್ಮ ಹರೀಶ್ ಸರ್ ಅವ್ರದ್ದೇ ಮ್ಯೂಸಿಕ್ ಅಂತ ಇವತ್ತು. ಸೊ ಎಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡಿರಿ. ಇದೇ ಥರ ವರ್ಷ ಇದೇ ಥರ ಉತ್ಸವಗಳು ನಡೀತಾ ಇರಲಿ. ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಎಲ್ಲ ಕಲಾವಿದ್ರಿಗೂ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಸ್ವಲ್ಪ ದಯಮಾಡಿ ಇದರಲ್ಲೂ ಸ್ವಾರ್ಥ ತೋರಿಸ್ಕೊಳ್ತೀವಿ. ನಮ್ಮಂಥ ಕನ್ನಡ ಕಲಾವಿದರನ್ನ, ಚಿಕ್ಕ ಚಿಕ್ಕ ಕಲಾವಿದರನ್ನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳನ್ನ.